ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಮಂಗಳೂರಿನಲ್ಲಿ ಕಳೆದ 25-30 ವರ್ಷಗಳಿಂದ ನಡೀತಿರುವ ಸರಣಿ ಕೊಲೆಗಳು, ಅತ್ಯಾಚಾರಗಳು, ದೌರ್ಜನ್ಯ, ಗೂಂಡಾಗಿರಿ, ರೌಡಿಸಮ್ ಮುಗಿಯುವ ಮಾತೇ ಇಲ್ಲ ಅನ್ನುವ ಸೂಚನೆಗಳು ಸಿಗ್ತಾ ಇದೆ. ಮತ್ತು ಅವು ಯಾವಕ್ಕೂ ಸಹ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂಥದ್ದು ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ಧರ್ಮಸ್ಥಳದಲ್ಲಿ ಧರ್ಮ ಇರುವ ಸಾಧ್ಯತೆಗಳು 0 ಅನ್ನೋದು ಮತ್ತೊಮ್ಮೆ ಸಾಬೀತು ಆಗ್ತಾ ಇದೆ. ಯಾಕೆಂದರೆ ಈಗ ಒಬ್ಬರು ಹೊರಗೆ ಬಂದಿದ್ದಾರಲ್ಲ, ನಾನು ಪೌರ ಕಾರ್ಮಿಕ, ನನ್ನಿಂದ 100 ಹೆಣಗಳನ್ನು ಹೂತಿಸಿಟ್ಟಿದ್ದಾರೆ, ಅದನ್ನು ನಾನು ತೋರಿಸ್ತೀನಿ, ಅದರಲ್ಲಿ ಹೆಣ್ಣು ಮಕ್ಕಳು ಬಹಳಷ್ಟು ಜನ ಇದ್ದಾರೆ, ಹೆಚ್ಚಿಗೆ ಹೆಣ್ಣು ಮಕ್ಕಳೇ ಇರೋದು, ಅವರಲ್ಲಿ ಕೆಲವರನ್ನು ರೇಪ್ ಮಾಡಿರುವಂತಹ, ಅತ್ಯಾಚಾರ ಮಾಡಿರುವಂತಹ ಗುರುತುಗಳು ಅವರ ದೇಹದ ಮೇಲಿತ್ತು. ಕೆಲವು ಸ್ಕೂಲ್ ಯೂನಿಫಾರ್ಮಲ್ಲೇ ಬಂದಿದ್ವು ಬಾಡಿಗಳು, ಡೆಡ್ ಬಾಡಿಗಳು. ಅವನ್ನೆಲ್ಲ ನಾನು ತೋರಿಸ್ತೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಗಿವ್ ಮಿ ಎ ಚಾನ್ಸ್ ಅಂತ ಒಬ್ಬರು ವ್ಯಕ್ತಿ ಬಂದಿದ್ದರು. ಕೋರ್ಟ್ ಮುಂದೇನೂ ಹೋದರು, ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿದ್ದಾರೆ. ಆದರೂ ಸಹ ನ್ಯಾಯ ಸಿಗುತ್ತಾ ಅನ್ನೋದಕ್ಕೆ ಒಂದು ಸೂಚನೆಯೂ ಇಲ್ಲ. ನ್ಯಾಯ ಸಿಗಲ್ಲ ಅನ್ನೋದಕ್ಕೆ ಮಾತ್ರ ಇವತ್ತು ಸೂಚನೆ ಸಿಕ್ತು. ಯಾಕಂದರೆ ಪೊಲೀಸರು ಹೇಳಿದ್ದಾರೆ. ಪೊಲೀಸರು ಅಂಥ ವ್ಯಕ್ತಿಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಅವರ ಇರುವಿಕೆಯ ಅರಿವಿಲ್ಲ. ಎಕ್ಸಾಕ್ಟ್ ವರ್ಡ್ಸ್, ಅವರ ಇರುವಿಕೆ, ಅಂತಹ ಸಾಕ್ಷಿಯ ಇರುವಿಕೆಯ ಅರಿವು ನಮಗಿಲ್ಲ. ಆ ವ್ಯಕ್ತಿ ಕೋರ್ಟ್ಗೆ ಹೋಗಿ ಸಾಕ್ಷಿ ನುಡಿದಿದ್ರು ಸಹ ನಮಗೆ ಅರಿವಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಅಂತ ಪೊಲೀಸರು. ಅದರ ಅರ್ಥ ಏನು ಅಂದರೆ, ನಾವು ಹಿಂಗೆ ಇರೋದು. ಯಾಕೆಂದರೆ ನಮ್ಮ ಮೇಲೆ ಕೂತಿರುವಂತಹ ಅಧಿಕಾರಶಾಹಿ ರಾಜಕೀಯ ಮುಖಂಡರು, ಸರ್ಕಾರದಲ್ಲಿರುವಂಥವರು, ಅವರ್ಯಾರೂ ಸಹ ನಮಗೆ ಈ ಕೇಸನ್ನು ಸಾಲ್ವ್ ಮಾಡಿ ಅಥವಾ ಮಾಡಿದ್ರೆ ಹುಷಾರು ಅಂತ ಹೇಳ್ತಿದ್ದಾರೆ ಹೊರತು ಮಾಡಿ ಅಂತ ಹೇಳ್ತಿಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಅಷ್ಟೇ. ಪರೋಕ್ಷವಾಗಿ, ನೇರವಾಗಿ ಹೇಳೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಅವರು ಪೊಲೀಸರು ಪಾಪ ಪೊಲೀಸರನ್ನು ಈ ಒಂದು ಪ್ರಕರಣದಲ್ಲಿ ದೂಷಣೆ ಮಾಡಿ ಅರ್ಥ ಇಲ್ಲ. ಇದು ಎಲ್ಲ ಪಕ್ಷಗಳು, ನಾನು ಹೇಳ್ತೀನಿ, ಕಾಂಗ್ರೆಸ್, JDS, BJP ಅಥವಾ ಇಂಡಿಪೆಂಡೆಂಟ್ ಲೋಕಲ್ ನಾಯಕ ಇದ್ದರೂ ಸರಿ, ಎಲ್ಲರೂ ಸಹ ಹೊಲಸು ತಿಂದಿರೋರೆ ಈ ಪ್ರಕರಣದಲ್ಲಿ. ಧರ್ಮಸ್ಥಳದಲ್ಲಿ ನಡೆದಿರುವ ಒಂದೊಂದು ಕೊಲೆ, ಅತ್ಯಾಚಾರ, ದೌರ್ಜನ್ಯ ಏನೆಲ್ಲ ನಡೆದಿದೆ, ಅಪರಾಧ ಕೃತ್ಯಗಳು, ಎಲ್ಲದರ ಪಾಲುದಾರರು 3 ಪಕ್ಷಗಳಲ್ಲಿದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲಿದ್ದಾರೆ. ಯಾಕೆಂದರೆ ಎಲ್ಲರೂ ಸಹ ಅವನ ಕಾಲಿಗೆ ಹೋಗಿ ಬೀಳ್ತಾರೆ, ಅವನ ಕಾಲಿಗೆ ಹೋಗಿ ಬೀಳ್ತಾರೆ. ಇನ್ನೆಲ್ಲಿಯ ತನಿಖೆ, ಇನ್ನೆಲ್ಲಿಯ ನ್ಯಾಯ? ಸಾಧ್ಯನೇ ಇಲ್ಲ. ಅದನ್ನೇ ಇವತ್ತು ಇವರು ಹೇಳ್ತಾ ಇರೋದು. ಅರಿವಿಲ್ಲ ಅಂತ, ಅವನ ಅಡ್ರೆಸ್ಸು ಗೊತ್ತಿಲ್ಲ, ರಕ್ಷಣೆ ಹೇಗೆ ಕೊಡುವುದು, ರಕ್ಷಣೆ ಹೇಗೆ ಕೊಡೋದು ಅದರ ಬಗ್ಗೆ ಅರಿವಿಲ್ಲ, ಅವನ ಇರುವಿಕೆಯ ಬಗ್ಗೆ ಅರಿವಿಲ್ಲ, ಎಲ್ಲಿದ್ದಾನೆ, ಏನು ಎತ್ತ ನಮಗೆ ಗೊತ್ತಿಲ್ಲ, ಹಾಗಾಗಿ ರಕ್ಷಣೆ ಕೊಡೋಕ್ಕಾಗಲ್ಲ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ ಪೊಲೀಸರು. ರಕ್ಷಣೆ ಕೊಡೋದು ಹೇಗೆ? ರಕ್ಷಣೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದರ ನಡುವೆ ಇವತ್ತು ವಕೀಲರ ತಂಡ ಒಂದು ಸಮಿತಿ ರೀತಿಯಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಯನ್ನಿಟ್ಟಿದೆ. ಇನ್ಸ್ಪೆಕ್ಟರ್ ಲೆವೆಲಲ್ಲಿ ತನಿಖೆಗಳು ನಡೆಯೋದ್ರಿಂದ ಏನೂ ಲಾಭ ಇಲ್ಲ. SIT ಆಗಬೇಕು, DYSP ಅಟ್ಲೀಸ್ಟು ನೇತೃತ್ವ ವಹಿಸ್ಕೊಳ್ಬೇಕು, DSP ಅದರ ತನಿಖೆ ಆಗಬೇಕು, ಆಗ ಏನಾದರೂ ಸಾಧ್ಯ ಆಗ್ಬೋದು ಅಂತ. ಆದರೆ 2013ರಿಂದ 2014ರವರೆಗೂ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. CBIಗೆ ಇನ್ನೂ ಹೋಗಿರಲಿಲ್ಲ. ಆಗ ನಡೆದ ತನಿಖೆಯ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ. ಜಗದೀಶ್ ಶೆಟ್ಟರು ಸೌಜನ್ಯ ಕೊಲೆ ಆದಾಗ ಇದ್ದಂತಹ ಮುಖ್ಯಮಂತ್ರಿಗಳು, ಆಗ ನಡೆದ ತನಿಖೆಗಳ ಬಗ್ಗೆಯೂ ನಮಗೆ ಗೊತ್ತಿದೆ. CBI ನಡೆಸಿದ ತನಿಖೆ ರೀತಿಯೂ ನಮಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಎಲ್ಲ ಪಕ್ಷದವರ ಆಡಳಿತವನ್ನೂ ನೋಡಿದ್ದೇವೆ. ಈ ಧರ್ಮಸ್ಥಳದ ಅಪರಾಧ ಕೃತ್ಯಗಳ ಹಿಸ್ಟ್ರಿ ಶೀಟ್ಗಳ ನಡುವೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದರು. ಒಬ್ಬರೂ ಸಹ ಅಲ್ಲಿ ನಡೀತಾ ಇರುವಂತಹ ಒಂದೇ ಒಂದು ಕೊಲೆ, ಒಂದೇ ಒಂದು ಅತ್ಯಾಚಾರ, ಒಂದೇ ಒಂದು ದೌರ್ಜನ್ಯದ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಖಡಕ್ಕಾಗಿ ಹೇಳಿಲ್ಲ. ಯಾಕೆ? ಅವನ ಕಾಲಿಗೆ ಬೀಳ್ತಾರಲ್ಲ ಇವರು ಹೋಗಿ, ಅವನ ಕಾಲಿಗೆ ಹೇಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲರೂ ದ್ರೋಹಿಗಳೇ ಈ ಪ್ರಕರಣದಲ್ಲಿ, ಪ್ರತಿಯೊಬ್ಬರು ದ್ರೋಹಿಗಳೇ. ಲೋಕಲ್ ಪೊಲೀಸಿಂದ ಹಿಡಿದು ಮೇಲ್ಸ್ತರದ ಅಧಿಕಾರಶಾಹಿಗಳವರೆಗೆ, ರಾಜಕೀಯ ನೇತಾರರವರೆಗೆ
ಮುಖಂಡರವರೆಗೆ, ಸೋ ಕಾಲ್ಡ್ ಯಾರೇ ಆಗಿರಲಿ ಎಲ್ಲರೂ ಸಹ ಅವ್ರಿಗೆ ಯಾರಿಗೂ ಅಲ್ಲಿ ನ್ಯಾಯ ಸಿಗೋದು ಬೇಕಾಗಿಲ್ಲ. ಅಲ್ಲಿ ಏನು ಮಾಡ್ತಾರೆ ಅದೊಂದು ರಿಪಬ್ಲಿಕ್, ಅದು ಅವ್ರ ಇಷ್ಟ. ಯಾರನ್ನ ಬೇಕಾದ್ರೂ ರೇಪ್ ಮಾಡಲಿ, ಯಾರನ್ನ ಬೇಕಾದ್ರೂ ಮರ್ಡರ್ ಮಾಡಲಿ, ಯಾರನ್ನ ಬೇಕಾದ್ರೂ ದೌರ್ಜನ್ಯ ಎಸಗಲಿ, ಹೊಡೆದು ಸಾಯಿಸಲಿ, ವಿ ಡೋಂಟ್ ಕೇರ್. ನಮಗೆ ಅವನ ಪಾದನೇ ಮುಖ್ಯ. ಅವನ ಪಾದ ಹಿಡಿಯೋದೊಂದೇ ನಮ್ಮ ಗುರಿ ಅಷ್ಟೇ ಹೊರತು ಆ ಪಾದಕ್ಕೆ ಬೀಳುವಾಗ ನಮಗಿದು ಯಾವುದು ನೆನಪಾಗೋದಿಲ್ಲ, ನೆನಪಾಗಬಾರ್ದು. ಅದನ್ನು ಯಾವುದು ತಡೆಯುವಂತಹ ಧೈರ್ಯ, ಶಕ್ತಿ, ಮನಸ್ಸು ಯಾವುದು ನಮಗೆ ಬರಬಾರ್ದು ಅನ್ನೋದಕ್ಕೆ ಪಾದ ಹಿಡಿತೀವಿ ಅನ್ನೋದು ಇವ್ರ ಗೋಳಾಟ. ಇದರ ನಡುವೆ ಇನ್ನೊಬ್ಬರು ಬಂದಿದ್ದಾರೆ, ಅನನ್ಯ ಭಟ್ ಅನ್ನುವಂತಹ ಹುಡುಗಿ, ಯುವತಿ. ಆಕೆ 2003 ದೇವಸ್ಥಾನದ ವಠಾರದಿಂದಲೇ ಮಾಯ. ಧರ್ಮಸ್ಥಳದ ದೇವಸ್ಥಾನದ ವಠಾರದಿಂದಲೇ ಮಾಯ ಅಂತ ಆಕೆ ತಾಯಿ ಹೇಳುತ್ತಿರೋದು. ಆನಂತರ ಆಕೆ ತಾಯಿ ನೋಡಿ ಪಾಪ, ಎಂತಹ ದುರ್ವಿಧಿ ಅಂತ ಕರಿತೀರೋ ನೀವು ದೇವರಲ್ಲಿ ನಂಬಿಕೆ ಇರೋರಾದರೆ, ಅಥವಾ ಇನ್ನೇನು ಕರಿತೀರೋ. ಆಕೆ CBI ಆಫೀಸಲ್ಲಿ ಸ್ಟೆನೋಗ್ರಾಫರ್, CBI ಆಫೀಸಲ್ಲಿ ಸ್ಟೆನೋಗ್ರಾಫರ್ ತಾಯಿ. ಅವರು ಬಂದು ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ. ಆಮೇಲೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ, ಸಾಕಷ್ಟು ದಿನ ಕೋಮಾಗಿ ಹೋಗಿರ್ತಾರೆ. ಇಲ್ಲಿಯವರೆಗೆ ಅದ್ರ ಬಗ್ಗೆ ಆಗಿಲ್ಲ. ಈಗ ಆಕೆ ಮತ್ತೆ ಬಂದು ನನ್ನ ಮಗಳ ಮೃತದೇಹ ಆದರೂ ಕೊಡ್ರಪ್ಪ, ಅಂತ್ಯಕ್ರಿಯೆ ಮಾಡ್ಕೊಳ್ತೀನಿ ಅಂತ ಬೇಡ್ಕೊಳ್ತಿದ್ದಾರೆ. ಆದರೂ ಇವ್ರು ಯಾರಿಗೂ ಕರಗೋದೇ ಇಲ್ಲ, ಮನಸ್ಸು ಕರಗೋದೇ ಇಲ್ಲ. ಯಾವ ನೇತಾರನಿಗೂ ಕರಗ್ತಾ ಇಲ್ಲ, ಯಾವ ಪೊಲೀಸ್ಗೂ ಕರಗ್ತಾ ಇಲ್ಲ, ಯಾವನಿಗೂ ಕರಗ್ತಾ ಇಲ್ಲ. ಇನ್ನು ಈ ಕಂತ್ರಿ ಮಾಧ್ಯಮಗಳು ಚಕಾರ ಎತ್ತಾ ಇಲ್ಲ, ಧರ್ಮಸ್ಥಳದ ಹೇಳ್ತಾ ಇಲ್ಲ. ಇನ್ನು ಕೆಲವು ಪವರ್ TV ಅಂತಹ ಬಕೆಟ್ಗಳು ಧರ್ಮಸ್ಥಳದ ಪರವಾಗಿ ಅಲ್ಲಿ ನಡೆದಿರುವಂತಹ ಕೃತ್ಯಗಳನ್ನು ಎಲ್ಲವೂ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಕಂತ್ರಿ ಕೆಲಸ ಮಾಡಿಕೊಂಡು ಕಂತ್ರಿ ಪ್ರೋಗ್ರಾಮ್ಗಳು ಮಾಡ್ಕೊಂಡಿದ್ದಾರೆ. ಹೆಂಗಸರ ಕೈಯಲ್ಲಿ ಚಪ್ಪಲಿ ಏಟು ಆನ್ ಕ್ಯಾಮ್ರಾ ತಿಂದಂಥವನ್ನು ನಡೆಸುವಂತಹ ಚಾನಲಲ್ಲಿ ಅಂಥದ್ದನ್ನೇ ನಿರೀಕ್ಷೆ ಮಾಡೋಕ್ಕಾಗೋದು, ಬೇರೆ ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಂಥದ್ದೊಂದು ಕಚಡ ಕೆಲಸವನ್ನು ಇಲ್ಲಿ ಮಾಧ್ಯಮಗಳು ಮಾಡ್ತಿದ್ದಾರೆ. ರಾಜಕಾರಣಿಗಳು ಮಾಡಬೇಕಾದಂತಹ ಹೊಲಸು ಕೆಲಸನ ಅವ್ರು ಮಾಡ್ತಿದ್ದಾರೆ. ಯಾಕಂದರೆ ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ಯಾರಿಗೂ ಏನೂ ಆಗಿಲ್ವಲ್ಲ. ಹಾಗಾಗಿ ಪೊಲೀಸರು ಅದೇ ಮನಸ್ಥಿತಿಯಲ್ಲಿದ್ದಾರೆ. ಅವ್ರೇನು ಮಾಡ್ತಾರೆ ಪಾಪ, ಆಳವ್ರು ಏನು ಆಜ್ಞೆ ಕೊಡ್ತಾರೋ ಆ ರೀತಿ ಆಳವರೇ ಹೋಗಿ ಇವ್ರ ಕಾಲಿಗೆ ಬೀಳ್ತಿದ್ರೆ ಪೊಲೀಸವ್ರು ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಅವರು ಪಾಪ ಒಂದು ಇಕ್ಕಟ್ಟು ಅವ್ರಿಗೆ. ಆ ಕಡೆ ಕ್ರಮ ಕೈಗೊಳ್ಳಂಗಿಲ್ಲ, ಬಿಡೋಂಗಿಲ್ಲ. ಜನ ಬೈತಾರೆ, ಬೈದರೆ ಪೊಲೀಸಿಗೆ ಬೈತಿರ್ತಾರೆ. ಅವ್ರಿಗೇನು ಗೊತ್ತು? ಎಲ್ಲ ರಾಜಕಾರಣಿಗಳ ದೊಂಬರಾಟ ಇದು ಅಂತ, ರಾಜಕಾರಣಿಗಳ ಕತೆ ಇದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಯಾವ ಕೊಲೆ, ಅತ್ಯಾಚಾರ, ದೌರ್ಜನ್ಯ, ಸಾವುಗಳಿಗೂ ಸಹ ನ್ಯಾಯ ಸಿಗುವ ಸೂಚನೆಗಳು ಇಲ್ಲವೇ ಇಲ್ಲ. ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ, ಯಾವ ಪ್ರಕರಣದಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅನನ್ಯ ಭಟ್ ಅನ್ನುವ ಪ್ರಕರಣದಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮೊದಲೇ ಹೇಳದ್ನಲ್ಲ, ಶಿಕ್ಷೆ ಕೊಡಿಸಬೇಕಾದವರು, ಆರ್ಡರ್ಸ್ ಮಾಡಬೇಕಾದವರು, SIT ಮಾಡಬೇಕಾದವರು, ತನಿಖೆ ಮಾಡಿಸ್ಬೇಕಾದವರು ಅವನ ಕಾಲಿಗೆ ಬೀಳುತ್ತಾರೆ. ದೇರ್ ಎಂಡ್ಸ್ ದ ಸ್ಟೋರಿ. ಸೊ ಇದು ಧರ್ಮಸ್ಥಳದ ಕುರಿತಾಗಿ ಇವತ್ತು ಬರ್ತಿರುವಂತಹ ಅಪ್ಡೇಟ್. ಪೊಲೀಸರು ಹೇಳ್ತಿದ್ದಾರೆ, ಅಂತಹ ಸಾಕ್ಷ್ಯ ಕುರಿತಾದ ಇರುವಿಕೆಯ ಅರಿವು ನಮಗಿಲ್ಲ, ಹಾಗಾಗಿ ರಕ್ಷಣೆ ಕೊಡೋದು ಸಾಧ್ಯ ಇಲ್ಲ. ಸಿಂಪಲ್, ಕೇಸ್ ಕ್ಲೋಸ್ಡ್. ದಟ್ಸ್ ಆಲ್ ಯುವರ್ ಆನರ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.